ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಈ ಸಂಘರ್ಷಕ್ಕೆ ಒಳ ಒಪ್ಪಂದ ಕಾರಣ ಅಂತ ಹೇಳಿದೆ. ನಾನು ತಮ್ಮನೆಲ್ಲ ಅದನ್ನೇ ಕೊಟ್ಟಿದ್ದೀನಿ ಟೈಟಲ್. ಸಂಘರ್ಷ ಯಾವುದು ಅಂತ ನಿಮಗೆ ಗೊತ್ತಿದೆ. ಜಮೀರ್ ಅಹಮದ್ ಖಾನ್ ವರ್ಸಸ್ ಎಸ್ ಮಲ್ಲಿಕಾರ್ಜುನ್ ಬಹಿರಂಗ ಸಂಘರ್ಷ. ಈಗಾಗಲೇ ಬಹಳ ವೈರಲ್ ಆಗಿದೆ ಆ ವಿಡಿಯೋ. ಆದರೆ ಇದರ ಹಿನ್ನೆಲೆ ಏನು ಗೊತ್ತಾ? ಎಸ್ ಮಲ್ಲಿಕಾರ್ಜುನ್ ಅವರು ಈ ಹೇಳಿಕೆ ಕೊಡುವವರೆಗೂ ಎಲ್ಲೂ ಜಮೀರ್ ಅವರ ವಿರುದ್ಧ ಅಪಸ್ವರ ಈ ಹಿಂದೆ ತೆಗೆದಿರಲಿಲ್ಲ. ಆದರೆ ಈಗ ಅದ್ಯಾವ ಶಕ್ತಿ ಅವರಿಗೆ ಈ ರೀತಿ ಹೇಳಿಕೆ ಕೊಡುವ ಒಂದು ಧೈರ್ಯವನ್ನು ತಂದುಕೊಟ್ಟಿದೆ? ಅದು ಕೂಡ ಅಲ್ಪಸಂಖ್ಯಾತರೇ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂತಹ ಕ್ಷೇತ್ರದಲ್ಲಿ. ಸುಮಾರು 66,000ಕ್ಕೂ ಹೆಚ್ಚು ಮುಸಲ್ಮಾನರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ. ಹೀಗಿದ್ದೂ ಕೂಡ ಯಾವ ಧೈರ್ಯದ ಮೇಲೆ, ಯಾವ ಶಕ್ತಿಯ ಹಿನ್ನೆಲೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಈ ರೀತಿ ಮಾತನಾಡ್ತಾ ಇದ್ದಾರೆ? ಡೆಫಿನೆಟ್ಲಿ ಒಂದು ಶಕ್ತಿ ಇದೆ. ಈ ಧೈರ್ಯದ ಹಿಂದೆ ಇರುವಂಥ ಶಕ್ತಿ ಯಾವುದು? ಈ ಧೈರ್ಯದ ಹಿಂದೆ ಇರುವಂಥ ಆ ಶಕ್ತಿ ಸಾಮಾನ್ಯವಾದದ್ದಲ್ಲ. ಅದೆಂಥ ಶಕ್ತಿ ಅಂದರೆ, ಇವರಿಗೆ ಎಲೆಕ್ಷನ್ ಗೆದ್ದಾಯ್ತು ನಾನು ಅನ್ನೋ ಲೆವೆಲ್ಗೆ ಕಾನ್ಫಿಡೆನ್ಸ್ ತಂದು ಕೊಟ್ಟಿರುವಂತಹ ಶಕ್ತಿ. ಮತ್ತು ಅದೇನಾಗುತ್ತೋ ನೋಡೋಣ ಅನ್ನೋ ಲೆವೆಲ್ಗೆ ಬಂದು ನಿಂತಿದ್ದಾರೆ. ಆಗಿದ್ದೇನು ಅಂತ ನಾನು ಹೇಳ್ತೀನಿ. ಜಮೀರ್ ಅವರು ಏನು ಹೇಳಿದ್ರು, ಅದಕ್ಕೆ ಉತ್ತರವಾಗಿ ಎಸ್ ಮಲ್ಲಿಕಾರ್ಜುನ್ ಯಾಕೆ ಹೀಗೆ ಹೇಳಿದ್ರು, ಹಾಗೂ ಇದರ ಹಿನ್ನೆಲೆಯಲ್ಲಿ ನಡೆದಿರುವಂಥ ರಾಜಕೀಯ ಬೆಳವಣಿಗೆ ಏನು, ಒಳ ಒಪ್ಪಂದ ಯಾವುದು, ಯಾರ ಜೊತೆ ಒಳ ಒಪ್ಪಂದ, ಹಾಗೂ ಆ ಶಕ್ತಿ ಯಾವುದು, ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ರಾಜಕಾರಣದಲ್ಲಿ ಈ ರೀತಿಯ ಬೆಳವಣಿಗೆಗಳು ದಿನಕ್ಕೊಂದು ತಿರುವನ್ನು ಪಡಿತಲೇ ಇರುತ್ತೆ. ನಿನ್ನೆ ಮಾತನಾಡಿದ ರೀತಿಯೇ ಒಂದಿರುತ್ತೆ, ಇವತ್ತು ಮಾತನಾಡಿದ ರೀತಿ ಇನ್ನೊಂದು ರೀತಿ ಇರುತ್ತೆ. ಹಾಗೆ ಅದು, ಯಾಕಂದರೆ ರಾತ್ರಿ ರಾಜಕಾರಣ ಅನ್ನೋದಿದೆಯಲ್ಲ, ಬಿಹೈಂಡ್ ದ ಸ್ಕ್ರೀನ್ ಪಾಲಿಟಿಕ್ಸ್ ಇದೆಯಲ್ಲ, ಅದು ಬಹಳ ಕೆಲಸ ಮಾಡಿರುತ್ತೆ. ಇಲ್ಲಿ ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ರಾತ್ರಿ ರಾಜಕಾರಣ, ತೆರೆಯ ಹಿಂದಿನ ರಾಜಕಾರಣ ಬಹಳ ಕೆಲಸ ಮಾಡಿದೆ. ತೆರೆ ಹಿಂದಿನ ರಾಜಕಾರಣ ಮಾಡಿದವರು ಯಾರು ಅದನ್ನು ಹೇಳ್ತೀನಿ ನಾನು. ಅದಕ್ಕೂ ಮೊದಲು ನೋಡಿ, ಜಮೀರ್ ಅಹಮದ್ ಖಾನ್ ಏನು ಹೇಳಿದ್ರು, ಅವ್ರು ಬಂದಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟೋಗಿದ್ರು. ಶಾಮನೂರು ಶಿವಶಂಕರಪ್ಪನವರು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಹಿರಂಗವಾಗಿ ಜನರ ಎದುರು ಸಾರ್ವಜನಿಕವಾಗಿ ಘೋಷಣೆ ಮಾಡಿದ್ರು, ಮುಂದೆ ನಾನು ಚುನಾವಣೆಗೆ ನಿಲ್ಲಲ್ಲ, ಆಗ ಮುಸಲ್ಮಾನ್ ಅಭ್ಯರ್ಥಿಯನ್ನೇ ನಿಲ್ಲಿಸಿ ಗೆಲ್ಲಿಸ್ತೀವಿ, ಮುಸಲ್ಮಾನ್ ಅಭ್ಯರ್ಥಿಗೆ ಮುಂದಿನ ಬಾರಿ ಟಿಕೆಟ್ ಅಂತ ಹೇಳಿದರು. ಇಲ್ಲಿನ ಸ್ಥಳೀಯವಾದಂಥ, ಅಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸ್ಥಳೀಯ ಮುಸಲ್ಮಾನ್ ಮುಖಂಡರು ನನಗೆ ಆ ವಿಡಿಯೋ ಕೂಡ ತೋರಿಸಿದ್ದಾರೆ. ಹೀಗಾಗಿ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದು ಹೇಳಿಕೆ ಕೊಟ್ಟು ಹೋಗಿದ್ದು. ಅದು ಕೆರಳಿಸಿದ್ದು ಮಲ್ಲಿಕಾರ್ಜುನ್ ಅವರು ಕೆಂಡವಾಗಲಿಕ್ಕೆ ಕಾರಣ ಆಗಿದ್ದು. ಇದನ್ನು ಕೇಳಿದ್ರು, ಪತ್ರಕರ್ತರು ಕೇಳಿದಾಗ ಎಸ್ ಮಲ್ಲಿಕಾರ್ಜುನ್ ಅವರು ಡೈರೆಕ್ಟಾಗಿ ಹೊಡೆದ್ರು. ಹೆಂಗೆ ಹೊಡೆದ್ರು ಅಂದರೆ ನಾನು ಹೇಳ್ತೀನಿ ನೋಡಿ, ಅವ್ರು ಯಾವ ಪದ ಹೇಳಿದ್ರು ಅದನ್ನೇ ನಿಮಗೆ ಹೇಳ್ತೀನಿ. ಅವನು ಯಾರು ನಮ್ಮ ಹತ್ರ ಬಂದು ಹೇಳಕ್ಕೆ ಅಂದರು ಏಕವಚನದಲ್ಲಿ. ಏನಂದ್ರು? ಅವನು ಯಾರು ನಮ್ಮ ಹತ್ರ ಬಂದು ಹೇಳಕ್ಕೆ, ಇದು ನಮ್ಮ ಕ್ಷೇತ್ರ, ಅವನು ಯಾರು, ಇಲ್ಲಿಗೆ ಬಂದು ಮಾತಾಡಕ್ಕೆ ಅವನು ಯಾರು, ಇವೆಲ್ಲ ಸರಿ ಇರಲ್ಲ. ಇದಕ್ಕೆ ಧಮ್ಕಿ ಅಂತೀರ, ಏನಂತೀರ? ಇವೆಲ್ಲ ಸರಿ ಇರಲ್ಲ ನೋಡು ಅಂತಾರಲ್ಲ, ಪಕ್ಷದವ್ರು ಕರೆದಾಗ ಮಾತಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಎಸ್ ಮಲ್ಲಿಕಾರ್ಜುನ್. ನಿನ್ನೆವರೆಗೂ ಈ ರೀತಿ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಆದರೆ ನಿನ್ನೆ ಈ ಹೇಳಿಕೆ ಕೊಡುವ ಹಿಂದೆ ಒಂದು ರಾಜಕೀಯ ಬೆಳವಣಿಗೆ ಅಡಗಿದೆ ಎಂದೆ ನಾನು. ಒಳ ಒಪ್ಪಂದ ಅಡಗಿದೆ ಅಂತ ಹೇಳಿದೆ. ನೋಡಿ, ಏನಾಯಿತು, ಕಳೆದ ವಾರ ಒಂದು ಬೆಳವಣಿಗೆ ಆಯಿತು. ಆ ಬೆಳವಣಿಗೆಯೇ ಇಷ್ಟಕ್ಕೆಲ್ಲ ಕಾರಣ. ಅದ್ರ ಬಗ್ಗೆನೂ ಮಾತಾಡಿದ್ದಾರೆ ಎಸ್ ಮಲ್ಲಿಕಾರ್ಜುನ್ ಅವರು. ಅದನ್ನ ಹೇಳ್ತೀನಿ. ಅವರಿಗೆ ಯಾವ ಶಕ್ತಿ ಧೈರ್ಯ ತಂದುಕೊಡ್ತು ಅನ್ನುವಂಥ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಇಲ್ಲಿದೆ ಉತ್ತರ. ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಎಲ್ಲೂ ನನ್ನ ಮಗ ಸಮರ್ಥ್ಗೆ ಟಿಕೆಟ್ ಕೊಡಿ ಅಂತ ಬಹಿರಂಗವಾಗಿ ಹೇಳ್ತಾ ಇಲ್ಲ, ಈಗ ಹೇಳ್ತಾ ಇಲ್ಲ. ಆರಂಭದಲ್ಲಿ ಹೌದು, ಕಾರ್ಯಕರ್ತರೆಲ್ಲ ಕೇಳ್ತಾ ಇದ್ದಾರೆ, ನೋಡೋಣ, ಅವರು ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ, ಕಳೆದ ಚುನಾವಣೆಯಲ್ಲೂ ಓಡಾಡಿದ್ರು ಅಂತೆಲ್ಲ ಹೇಳಿದ್ರು. ಈಗ ಧ್ವನಿ ಬದಲಾಗಿದೆ. ಹೈಕಮಾಂಡ್ ಹೆಂಗೆ ಹೇಳುತ್ತೋ ಹಾಗೆ ಅಂತೇಳಿ ಎಸ್ ಮಲ್ಲಿಕಾರ್ಜುನ್ ಹೇಳ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಹೇಳ್ತಾರಲ್ಲ, ಮುಖ್ಯಮಂತ್ರಿ ಪಟ್ಟ ಯಾವಾಗ ಬಿಟ್ಕೊಡ್ತೀರಾ ಅಂತ ಕೇಳಿದ ಕೂಡಲೇ ಹೈಕಮಾಂಡ್ ಹೇಳಿದಾಗ ಅಂತಾರಲ್ಲ, ಹಾಗೆ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಈಗ ಹೈಕಮಾಂಡ್ ಹೇಳಿದಾಗ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಹೀಗೆ ಹೇಳಲಿಕ್ಕೆ ಶುರು ಮಾಡಲಿಕ್ಕೂ ಆ ರಾಜಕೀಯ ಒಳ ಒಪ್ಪಂದವೇ ಮೂಲ ಕಾರಣ. ಎಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ಆಗಬೇಕು ಎಲ್ಲ ಕಡೆ ಮಾಡ್ಕೊಂಡ ಮೇಲೆ ಹಿಂಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದು. ಮೊದಲು ಅದನ್ನು ಯಾವತ್ತೂ ಹೇಳಿಲ್ಲ ಅವರು. ಹೈಕಮಾಂಡ್ ಹೇಳ್ದಂಗೆ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಕೆಲಸ ಮಾಡ್ತೀವಿ, ಈ ಮಾತೆಲ್ಲ ಮೊದಲು ಬಂದಿರಲಿಲ್ಲ. ಶಾಮನೂರು ಶಿವಶಂಕರಪ್ಪನವರು ನಿಧನರಾದ ನಂತರ ಇವರೊಂದು ಕಾರ್ಯಕ್ರಮ ಮಾಡಿದ್ರಲ್ಲ ಅವರ ನೆನಪಿನಲ್ಲಿ, ಆಗ ಸಮರ್ಥ್ ಅವ್ರನ್ನ ಒಂದು ರೀತಿ ಲಾಂಚ್ ಮಾಡೋ ರೀತಿಯಲ್ಲಿ ಮುನ್ನೆಲೆಗೆ ತಂದಿದ್ರು. ಸಮರ್ಥ್ ಕೂಡ ಕ್ಷೇತ್ರದಲ್ಲಿ ಓಡಾಡಲಿಕ್ಕೆ ಶುರು ಕೂಡ ಮಾಡಿದ್ರು. ಜೊತೆಗೆ ಗಣೇಶ್ ಹೆಸರು ಬಂದರೂ ಕೂಡ ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಯಾರು ಕೂಡ. ಸಮರ್ಥ್ಗೆ ಟಿಕೆಟ್ ಅನ್ನೋದು ಅವ್ರ ಫ್ಯಾಮಿಲಿಯಲ್ಲಿ ನಿರ್ಧಾರ ಆಗಿದೆ. ಅವ್ರಿಗೆ ಇದ್ದಿದ್ದ ಭಯ ಏನು? ನಾನು ಹೇಳಿದ್ನಲ್ಲ, 66,000ಕ್ಕೂ ಹೆಚ್ಚು ಮುಸಲ್ಮಾನ್ ಮತದಾರರಿದ್ದಾರೆ. SC ST ಒಂದು 40,000 ಇದ್ದಾರೆ. ಲಿಂಗಾಯತರು ಒಂದು 50,000ಕ್ಕಿಂತ ಹೆಚ್ಚಿಗೆ ಇದ್ದಾರೆ. ಕುರುಬರು ಒಂದು 20,000 ಇದ್ದಾರೆ.
ಮರಾಠ ಒಂದು 30,000 ಇದ್ದಾರೆ, ಮತ್ತು ಸಣ್ಣ ಪುಟ್ಟ ಸಮುದಾಯ ಎಲ್ಲ ಇದೆ. ಎಲ್ಲ ಸೇರಿ ನಿಮಗೊಂದು 2.25 ಲಕ್ಷ ಓಟು ದಾವಣಗೆರೆ ದಕ್ಷಿಣದಲ್ಲಿ. ಇವರಿಗೆ ಲಿಂಗಾಯತ್ ಮತಗಳೇನಾದರೂ ಸಾಲಿಡ್ಡಾಗಿ ಬಂದರೆ, 50,000ಕ್ಕೂ ಹೆಚ್ಚಿರೋದು ಸಾಲಿಡ್ಡಾಗಿ ಬಂತು ಅಂದರೆ ಇವ್ರಿಗೆ ಕಾನ್ಫಿಡೆನ್ಸ್ ಇದೆ. ಮುಸಲ್ಮಾನರು ಒಂದು ಸ್ವಲ್ಪ ಡೈವರ್ಟ್ ಆದರೂ, ಡಿಸ್ಟರ್ಬ್ ಆದರೂ ತೊಂದರೆ ಆಗಲ್ಲ. ಯಾಕಂದರೆ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ಗೆ ಓಟ್ ಹಾಕೋದು ಅಂತ ಏನಿದಾರಲ್ಲ ಅವರಂತೂ ಹಾಕ್ತಾರೆ. ನಮ್ಮ ಸಮುದಾಯದವರಿಗೆ ಕೊಡಲಿಲ್ಲ ಅಂತೇಳಿ ಯಾರಾದರೂ ಸ್ವಲ್ಪ ಆಚೆ ಈಚೆ ಹೋದರೂ ನಮಗೇನು ವ್ಯತ್ಯಾಸ ಆಗಲ್ಲ. ಯಾವಾಗ ಲಿಂಗಾಯತ ಮತದಾರರು ಸಾಲಿಡ್ಡಾಗಿ ಹಾಕಿದಾಗ. ಸೊ ಅದು ಬೇಕಿತ್ತು ಅವ್ರಿಗೆ ಗ್ಯಾರಂಟಿ. ಲಿಂಗಾಯತ ಮತದಾರದ್ದು ಸಾಲಿಡ್ ಓಟ್ ನಮ್ಮ ಕಡೆ ಬರುತ್ತೆ ಅನ್ನೋದು ಗ್ಯಾರಂಟಿ ಬೇಕಿತ್ತು. ಅದು ಯಾಕೆ ಸಾಧ್ಯ ನೋಡಿ. ಯಡಿಯೂರಪ್ಪನವರು ಹಾಗೂ ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇದೆ. ನಿಮಗೆ ನೆನಪಿರ್ಬೋದು, ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಶಿವಮೊಗ್ಗಕ್ಕೆ ಹೋಗಿ ಪ್ರೆಸ್ ಮೀಟ್ ಮಾಡಿಬಿಟ್ಟು ಏನು ಹೇಳಿದ್ರು ಗೊತ್ತಾ? ರಾಘವೇಂದ್ರ ಗೆಲ್ಲಬೇಕು ಅಂದರು. BJP ಅಭ್ಯರ್ಥಿ ರಾಘವೇಂದ್ರ ಅಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಫೈಟ್ ಮಾಡ್ತಾ ಇತ್ತು. ಆದರೆ ಕಾಂಗ್ರೆಸ್ನ ಶಾಸಕರಾಗಿರುವಂಥ ಶಾಮನೂರು ಶಿವಶಂಕರಪ್ಪನವರು ರಾಘವೇಂದ್ರ ಗೆಲ್ಲಬೇಕು ಅಲ್ಲಿ ಅಂತ ಹೇಳಿ ಬಂದಿದ್ರು. ಅಂದರೆ ಎಷ್ಟರ ಮಟ್ಟಿಗೆ ಅವ್ರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅನ್ನೋದಕ್ಕೆ ಇದು ದಿ ಬೆಸ್ಟ್ ಎಕ್ಸಾಂಪಲ್. ಈಗಲೂ ಕೂಡ SS ಮಲ್ಲಿಕಾರ್ಜುನ್ ನಿರೀಕ್ಷೆ ಮಾಡ್ತಾ ಇದ್ದು BJP ಕಡೆಯಿಂದ ನಮಗೆ ಒಂದು ಅಡ್ಜಸ್ಟ್ಮೆಂಟ್ ಅಂತಲೇ ಆಗ್ಬಿಟ್ರೆ ಯಡಿಯೂರಪ್ಪನವ್ರ ಕಡೆಯಿಂದ ನಾವು ಆರಾಮಾಗಿ ಗೆದ್ದು ಬಿಡ್ಬೋದು, ಲಿಂಗಾಯತ ಮತಗಳು ಸಾಲಿಡ್ಡಾಗಿ ಬರುತ್ತೆ, ಹಂಗಾಯಿತು ಅಂದರೆ ನೋ ಟೆನ್ಷನ್ ಅಂತ ಅಂದ್ಕೊಂಡಿದ್ರು. ಅದಕ್ಕೆ ಕರೆಕ್ಟಾಗಿ ಏನು ಮಾತುಕತೆ ಆಗಬೇಕು ಆಯಿತು. ಕಳೆದ ವಾರ ದಾವಣಗೆರೆಯ ನ್ಯಾಮತಿಗೆ ಹೋದರು ಯಡಿಯೂರಪ್ಪನವರು. ರೇಣುಕಾಚಾರ್ಯ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮ. ಅಲ್ಲಿ ನಿಂತ್ಕೊಂಡು ಏನು ಮಾಡಿದ್ರು? BJP ಅಭ್ಯರ್ಥಿಗಳನ್ನೆಲ್ಲ ಘೋಷಣೆ ಮಾಡಿಬಿಟ್ರು. ಏನು ಬೈ ಎಲೆಕ್ಷನಿಗಲ್ಲ, 2028ರ ವಿಧಾನಸಭಾ ಚುನಾವಣೆಗೆ 7 ಕ್ಷೇತ್ರಗಳಿಗೆ ಯಡಿಯೂರಪ್ಪನವರು ಅಲ್ಲಿ ನಿಂತ್ಕೊಂಡು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿಬಿಟ್ರು. ಹೊನ್ನಾಳಿಂದ MP ರೇಣುಕಾಚಾರ್ಯ, ಚನ್ನಗಿರಿಯಿಂದ ಮಾಡಾಳು ವಿರೂಪಾಕ್ಷಪ್ಪ, ಜಗಳೂರಿಂದ SV ರಾಮಚಂದ್ರ, ಮಾಯಕೊಂಡದಿಂದ ಬಸವರಾಜ ನಾಯ್ಕ, ಹರಿಹರದಿಂದ ಚಂದ್ರಶೇಖರ್ ಪೂಜಾರ, ದಾವಣಗೆರೆ ಉತ್ತರದಿಂದ ಲೋಕಕೆರೆ ನಾಗರಾಜ್, ಹರಪನಹಳ್ಳಿಯಿಂದ ಕರುಣಾಕರ್ ರೆಡ್ಡಿ. ಇಷ್ಟು ಹೆಸರನ್ನು ಅನೌನ್ಸ್ ಮಾಡಿಬಿಟ್ರು. ಬೆಂಕಿ ಹತ್ಕಂತು ನೋಡಿ. ಸಿದ್ದೇಶ್ವರ್ ಆ್ಯಂಡ್ ಟೀಮ್, BP ಹರೀಶ್ ಎಲ್ಲ BP ರೈಸ್ ಮಾಡ್ಕೊಂಡು ಹಾಗೆ ಮುಗಿ ಬಿದ್ದರು. ಯಾವ ಲೆವೆಲಿಗೆ ಅಂದರೆ ಡೆಲ್ಲಿಯಿಂದ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಎದ್ನೋ ಬಿದ್ನೋ ಅಂತಲಿ ಓಡಿ ಬಂದು ಸಂಧಾನ ಮಾಡಬೇಕಾಯ್ತು. ಸಂಧಾನ ಏನೋ ಫಲಪ್ರದ ಆಗಲಿಲ್ಲ. ಅಲ್ಲಿ ಗೊಂದಲ ಜಾಸ್ತಿ ಆಗಿದೆ. ಸೊ ಅಲ್ಲಿಗೆ ಏನು ಅಡ್ಜಸ್ಟ್ಮೆಂಟ್ ಆಗಬೇಕು ಆಗಿದೆ. BJPಯ ಮತಗಳು ಒಡೆದು ಹೋಗ್ತಾ ಇದೆ. ಅಲ್ಲಿ ಒಂದು ವೇಳೆ ಹಿಂದುತ್ವ ಅಂತೇಳಿ ಕಾನ್ಸಾಲ್ಟೇಟ್ ಆದರೆ ಮಾತ್ರ BJPಗೆ ಚಾನ್ಸ್ ಇತ್ತು. ಅದನ್ನು ಇವರೇ ಶಸ್ತ್ರತ್ಯಾಗ ಮಾಡಿದ್ದಾರೆ. ಅಲ್ಲಿಗೆ ಒಳ ಒಪ್ಪಂದ ಆಗಿದೆ. ಆ ಒಳ ಒಪ್ಪಂದದ ಕಾನ್ಫಿಡೆನ್ಸ್ ಮೇಲೆ SS ಮಲ್ಲಿಕಾರ್ಜುನ್ ಅವರು ಅವನು ಯಾರು ನಮ್ಮ ಕ್ಷೇತ್ರಕ್ಕೆ ಬಂದು ಮಾತಾಡೋಕ್ಕೆ ಅಂತ ಜಮೀರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈ ಒಳ ಒಪ್ಪಂದದ ಪರಿಣಾಮವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬಹುದಾ? SS ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಗೆಲ್ಲಬಹುದಾ? ಅಥವಾ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಅವರೇನಾದ್ರು ಕೈ ಕೊಡ್ತಾರಾ? ಏನು ಹೇಳ್ತೀರಿ? ಯಾರಿಗೆ ಹಾಕುವುದು? ಅಲ್ಲಿನ ಮುಸಲ್ಮಾನರು ಯಾರಿಗೆ ಓಟ್ ಹಾಕ್ತಾರೆ ನೋಡಿ. ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ. ಕಾಂಗ್ರೆಸ್ಗೆ ಹಾಕ್ಬೇಕು, ಅವ್ರೇನು BJPಗೆ ಹಾಕ್ತಾರಾ ಅನ್ನೋದು SS ಮಲ್ಲಿಕಾರ್ಜುನ್ ಅವರ ಮನಸ್ಸಿನ ವಾದ. ಹೌದಲ್ವಾ? ನೀವೇನು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.